ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಮತ್ಸ್ಯಪುರಾಣದಲ್ಲಿ ನಾವು ಭೂಗೋಳವನ್ನು ನೋಡುತ್ತಾ ಇದ್ವಿ. ಆ ಹಿನ್ನೆಲೆಯಲ್ಲಿ 119 ಅಧ್ಯಾಯಗಳನ್ನು ನೋಡಿದ್ವಿ. ಮತ್ಸ್ಯಪುರಾಣದಲ್ಲಿ ಒಂದು ವಿಶೇಷ ಅಂದರೆ ಪುರೂರವಸನ ಆಶ್ರಮ ವರ್ಣನೆ ಬರುತ್ತೆ. ಪುರೂರವಸ್ ಅಂತ ಹೇಳಿದರೆ ಈ ಒಂದು ಉರ್ವಶಿಯ ಬೆನ್ನ ಹಿಂದೆ ಬಿದ್ದು ರಾಜ್ಯ ಮೊದಲಾದವುಗಳನ್ನು ಕಳಕೊಂಡು ಚಕ್ರವರ್ತಿಯ ಗಾಂಭೀರ್ಯಕ್ಕೆ ತಕ್ಕದಲ್ಲದ ವಿಲಾಪವನ್ನ ಮಾಡ್ತಾ ಅತ್ಯಂತ ಮೂಢನಾಗಿ ತಿರುಗಾಡಿದ್ದನ್ನು ನಾವು ನೋಡ್ತೇವೆ. ವೇದದಲ್ಲಿಯೂ ಅದೇ ವರ್ಣನೆ ಇರೋದು. ಭಾಗವತದಲ್ಲಿ ಅವನ ಬಗ್ಗೆ ಇರೋದು ಒಂದು ಸ್ವಲ್ಪ ಡಿಫ್ರೆಂಟ್. ಪುರೂರವಸ್ಸು ಉರ್ವಶಿಯನ್ನ ಪಡೆಯಬೇಕು ಅಂತಂದ. ಆಗ ಅವಳೇನ್ ಮಾಡಿದ್ಲು, ಒಂದು ಅರಣಿ ಭಾಂಡವನ್ನ ಕೊಟ್ಲು. ಈ ಅರಣಿ ಭಾಂಡವನ್ನ ಇಟ್ಟುಕೊಂಡಿರು, ಯಾವಾಗಲೂ ಇಟ್ಟುಕೊಂಡಿರು, ಇದು ನನ್ನನ್ನ ತಲುಪಿಸುತ್ತೆ ಅಂತ ಹೇಳಿದ್ಲು. ಅವನು ಅದನ್ನ ಇಟ್ಕೊಂಡು ತಿರುಗ್ತಾ ಇದ್ದ. ಒಂದು ಬಾರಿ ಸ್ವಲ್ಪ ಸ್ನಾನವೋ ಇನ್ನೇನೋ ಕೈಕಾಲು ತೊಳ್ಕೊಳ್ಳೋದೋ ಏನೋ ಮಾಡಬೇಕಿತ್ತು. ಆ ಒಂದು ಅರಣಿ ಭಾಂಡವನ್ನ ಒಂದು ಜಾಗದಲ್ಲಿ ಇಟ್ಟು ಹೋದ. ಬರೋ ಅಷ್ಟೊತ್ತಿಗೆ ಅದು ಅಶ್ವತ್ಥ ಮರ ಆಗೋಗಿತ್ತು. ಆಗ ನನ್ನ ಉರ್ವಶಿಯನ್ನ ಪಡೆಯಬೇಕು, ಏನ್ ಮಾಡೋದು ಅಂತ ಯೋಚನೆ ಮಾಡಿ ಆ ಅಶ್ವತ್ಥ ಮರವನ್ನು ಕಡೆಸಿ ಸಮಿತ್ತಾಗಿ ಮಾಡಿ ಆ ಸಮಿತ್ತಿನಿಂದ 3 ಅಗ್ನಿಗಳನ್ನು ಆರಾಧನೆ ಮಾಡಿದ. ಅದಕ್ಕಿಂತ ಮೊದಲು ಒಂದೇ ಅಗ್ನಿಯಲ್ಲಿ ಆರಾಧನೆ ಇತ್ತು. ಪುರೂರವಸನ ಕಾಲದಿಂದ 3 ಅಗ್ನಿಗಳ ಆರಾಧನೆ ಶುರು ಆಯಿತು. ಕ್ಷತ್ರಿಯ ಮಾಡಿದ ಈ ಬದಲಾವಣೆಯನ್ನ ಬ್ರಾಹ್ಮಣರೆಲ್ಲ ಅನುಸರಿಸಿದರು. ಒಂದು ಅಗ್ನಿಯಲ್ಲಿ ಆರಾಧನೆ ಮಾಡ್ತಾ ಇದ್ದವರು 3 ಅಗ್ನಿ, ಗಾರ್ಹಪತ್ಯಾಗ್ನಿ, ಆಹವನೀಯ, ದಕ್ಷಿಣಾಗ್ನಿ. ಹೀಗೆ ಯಜ್ಞದ ಸಂಪ್ರದಾಯವೊಂದರ ಪರಿಷ್ಕಾರವನ್ನೇ ಮಾಡಿದ ಅವನು. ಇದು ಭಾಗವತದಲ್ಲಿರುವ ಕಥೆ. ಆ ನವಮ ಸ್ಕಂಧದಲ್ಲಿ ಬರುವ ಹೆಚ್ಚಿನ ಜನರ ಕಥೆ ಹೀಗೆ ಇರೋದು. ಕ್ಷತ್ರಿಯರಾಗಿದ್ದು ಎತ್ತರಕ್ಕೆ ಏರಿದವರು, ಬ್ರಾಹ್ಮಣರಿಗೂ ಮಾರ್ಗದರ್ಶನ ಮಾಡಿದವರು. ಅವರು ಮಾಡಿದ ಪರಿಷ್ಕಾರ ಬ್ರಾಹ್ಮಣರ ಆರಾಧನೆಯ ದಿಕ್ಕನ್ನು ಬದಲಾಯಿಸಿದಂಥದ್ದು.
ಹೀಗಾಯ್ತು. ಅಂತಹ ಪುರೂರವಸನ ಆಶ್ರಮದ ವರ್ಣನೆಯನ್ನ ಮತ್ಸ್ಯ ಪುರಾಣ ಮಾಡುತ್ತೆ. ಇದನ್ನು ನೀವು ಬೇರೆ ಪುರಾಣಗಳಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅವನ ಆಶ್ರಮ ಹೇಗಿತ್ತು? ಪರ್ವತವೊಂದರ ರಮ್ಯ ಪ್ರದೇಶದಲ್ಲಿ ಇತ್ತು. ಪರ್ವತ ಮುಂಚಿನಿಂದಲೂ ಕೂಡ ನವದಂಪತಿಗಳ ವಿಹಾರ ಸ್ಥಾನ, ವಿಶೇಷತಃ ಗಂಧರ್ವರ ವಿಹಾರ ಸ್ಥಾನ. ಆ ಗಂಧರ್ವರು ವಿಹಾರಗಳನ್ನು ಮಾಡಿಕೊಂಡಿದ್ರು. ಹೆಣ್ಣು ಗಂಡು ಇಬ್ಬರ ಜೋಡಿ, ಅವರ ಸರಸ ನೃತ್ಯ ಎಲ್ಲ ಆಗ್ತಾ ಇರಬೇಕಾದ್ರೆ ಇವನು ಯಾವ ವಿಕಾರಕ್ಕೂ ಒಳಗಾಗದೆ ಸಹಸ್ರನಾಮದಿಂದ ದೇವರನ್ನ ಆರಾಧನೆ ಮಾಡಿ ಆಹಾರ ಮೊದಲಾದವುಗಳನ್ನು ತೊರೆದು ಜಪ ಮಾಡ್ತಾ ಇದ್ದಂತೆ. ಸತ್ವಾಶ್ರಮ ಪದೇ ರಮ್ಯೆ ತ್ಯಕ್ತಾಹಾರ ಪರಿಚ್ಛದ ಕ್ರೀಡಾ ವಿಹಾರಂ ಗಂಧರ್ವೈ ಪಶ್ಯನ್ನಪ್ಸರಸಾಂ ಸಹ. ಅಲ್ಲದೆ ತಾನೇ ಹೂವನ್ನು ಆರಿಸಿಕೊಂಡು ಬಂದು ಅದನ್ನು ಮಾಟವಾಗಿ ಹೆಣೆದು ಮೊದಲು ದೇವರಿಗೆ ಅರ್ಪಣೆ ಮಾಡಿ ಗಂಧರ್ವ ಸ್ತ್ರೀಯರಿಗೆ ಕೊಡ್ತಾ ಇದ್ದಂತೆ. ನೀವು ವಿಹರಿಸಿ ತೊಂದರೆ ಇಲ್ಲ, ನಾನು ವಿರಕ್ತನಾಗಿಯೇ ಇರ್ತೇನೆ ಅಂತ. ಅದು ಪುರೂರವಸನ ವಿಚಿತ್ರವಾದ ಗುಣ. ಕೃತ್ವಾ ಪುಷ್ಪೋಚ್ಚಯಂ ಭೂರಿ ಗ್ರಂಥಯಿತ್ವಾ ತಥಾಸ್ತ್ರಜಃ ಅಗ್ರಂ ನಿವೇದ್ಯ ಗಂಧರ್ವೈಃ ದೇವಾಯ ಗಂಧರ್ವೇಭ್ಯಃ ತದಾ ದದೌ. ಈ ರೀತಿ ಆ ಹೆಣ್ಣು ಮಕ್ಕಳ ಕ್ರಿಯೆಯನ್ನು ಪಶ್ಯನ್ನಪಿ ನ ಪಶ್ಯತಿ, ಕಾಣ್ತಿದ್ದ ಕಾಣ್ತಿರಲಿಲ್ಲ. ಏನು ಹಾಗಂದ್ರೆ ಕಾಣ್ತಾ ಇದ್ದ, ಮಾಂಸಲವಾದ ಕಣ್ಣಿನಿಂದ ಕಾಣ್ತಾ ಇದ್ದ. ನ ಪಶ್ಯತಿ, ಕಾಣ್ತಾ ಇರಲಿಲ್ಲ. ಏನು ಹಾಗಂದ್ರೆ ಕಾಮವಿಕಾರಕ್ಕೊಳಗಾಗ್ತಾ ಇರಲಿಲ್ಲ ಅಂತ ಅರ್ಥ. ಪುರೂರವಸಿನಲ್ಲಿ ನಾವಿದನ್ನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯವಾ? ಬೆಟ್ಟದ ಕಣಿವೆಯಲ್ಲಿ ತಪಸ್ಸು ಮಾಡ್ತಾ ಗಂಧರ್ವರ ಆಟಗಳನ್ನು ನೋಡ್ತಾ ತಾನೇ ಹೂ ಹೆಣೆದು ದೇವರಿಗೆ ಅರ್ಪಿಸಿ ಅದನ್ನು ಗಂಧರ್ವರಿಗೆ ಕೊಡ್ತಾ ಗಂಧರ್ವರ ಕುಣಿತವನ್ನ, ರಣಿತವನ್ನ, ಮಣಿತವನ್ನ ವಿರೋಧಿಸದೆ, ಹಾಗಂತ ಹೇಳಿ ಅದರಿಂದ ಕಾಮ ಪ್ರಚೋದನೆಗೂ ಒಳಗಾಗದೆ ತಪಸ್ಸಂತೂ ಮುಂದುವರಿಸಿಕೊಂಡು ಹೋಗ್ತಾ ಇದ್ದ. ಅವರ ಎಲ್ಲ ಕಾಮಚೇಷ್ಟೆಗಳು, ವಿಪ್ರಲಂಭ ಶೃಂಗಾರದ ಕ್ರಿಯೆಗಳು ಎಲ್ಲವನ್ನೂ ಕೂಡ ನೋಡ್ತಾ ಇದ್ದ. ಆದರೆ ಅದನ್ನ ಮನಸ್ಸಿಗೆ ಹಚ್ಕೊಳ್ತಾ ಇರಲಿಲ್ಲ. ಪುರೂರವಸನ ಎತ್ತರ ಅದು. ಆದರೆ ಸಂಜೆ ಆಗ್ತಿದ್ದ ಹಾಗೆ ದೇವರ ಚಿಂತನೆ ಮಾಡಬೇಕು. ಪ್ರದೋಷ ಸಮಯೇತಾಶ್ಚ ದೇವದೇವಂ ಜನಾರ್ದನಂ ರಾಜನ್ ಸದೋಪನೃತ್ಯಂತಿ ನಾನಾ ವಾದ್ಯ ಪುರಸ್ಸರಾಹ. ಪ್ರದೋಷ ಸಮಯ 6 ರಿಂದ 9 ಅದನ್ನು ಪ್ರದೋಷ ಅಂತ ಕರೀತಾರೆ. ಕೆಲವರು 3 ರಿಂದ 6 ಅಂತಾರೆ. ಯಾಕೆಂದ್ರೆ ದೋಷ ಅಂದ್ರೆ ರಾತ್ರಿ, ರಾತ್ರಿಗಿಂತ ಮೊದಲ ಭಾಗ ಅದು ಪ್ರದೋಷ ಅಂತ. ಆಮೇಲೆ ಇನ್ನೊಂದರ್ಥದಿಂದ ಅದು ಪ್ರದೋಷ. ಇಲ್ಲಿ ವಿಹಾರ ಮೊದಲಾದವುಗಳು ಪ್ರಕರ್ಷೇಣ ದೋಷ.
ಊಟ, ಆಮೇಲೆ ಗಾಢವಾದ ನಿದ್ರೆ, ಸ್ತ್ರೀ ಸಂಪರ್ಕ, ವಿಪರೀತ ಎಂಜಾಯ್ಮೆಂಟು ಇತ್ಯಾದಿಗಳೆಲ್ಲ ಪರಮದೋಷ. ಅದಕ್ಕೆ ಇದು ಪ್ರದೋಷ. ಅಂತಹ ಸಂದರ್ಭದಲ್ಲಿ ನಾರಾಯಣನನ್ನ ಸ್ತೋತ್ರ ಮಾಡ್ತಾ ಅವನ ಮಹಿಮೆಯನ್ನ ಹಾಡ್ತಾ ಗಂಧರ್ವ ಸ್ತ್ರೀಯರು ಇದ್ರು. ಯಾಮ ಮಾತ್ರೇ ಗತವು ರಾತ್ರವು ನಾನಾ ವಾದ್ಯ ಪುರಸ್ಸರಾಹ ಆವಸನ್ ಸಂಯುತಾ ಕಾಂತೈಃ ಪರರ್ಧಿರಚಿತಾಂ ಗುಹಾಂ. ಈ ಪುರೂರವಸ್ಸು ಯಾಮ ಮಾತ್ರೇ ಗತೆ, ಆ 3 ಗಂಟೆ ಕಳೆದ ಮೇಲೆ, ಯಾಮ ಅಂದ್ರೆ 3 ಗಂಟೆ, ಆ 3 ಗಂಟೆ ಕಳೆದ ಮೇಲೆ 9 ರಿಂದ 6 ರಿಂದ 3 ಗಂಟೆ, 9 ಗಂಟೆ ಕಳೆದ ಮೇಲೆ ಮತ್ತೆ ಅವರ ಭೋಗಗಳು ಮೊದಲಾದವುಗಳೆಲ್ಲ ಶುರು ಆಗ್ತಾ ಇತ್ತು. ಆದರೆ ಪುರೂರವಸ್ಸು ಆ ಭೋಗಕ್ಕೆ ಒಳಗಾಗಿರಲಿಲ್ಲ. ಹನಿಮೂನ್ ಸ್ಪಾಟಲ್ಲೇ ಮನೆ ಇದ್ದವನು ಊಟಿಯಲ್ಲಿ ತಪಸ್ ಮಾಡದ ಹಾಗೆ, ನಂದಿ ಹಿಲ್ಸ್ನಲ್ಲಿ ಏಕಾಗ್ರನಾಗಿ ಸಾಧನೆ ಮಾಡಿದ ಹಾಗೆ ಪುರೂರವಸ್ ಹಾಗೆ ಮಾಡ್ತಾ ಇದ್ದ. ಈ ರೀತಿ ಬಹಳ ವಿಚಿತ್ರ. ತತ್ರೋ ವಾಸ ಸುಖೀ ಮಾಸಂ ಪೂಜಯಾನೋ ಜನಾರ್ದನಂ. ಆ ಎಲ್ಲ ಹೆಣ್ಣು ಮಕ್ಕಳು ಏನಾದರೂ ವರವನ್ನು ಕೊಡು ಅಂತ ಕೇಳ್ತಾ ಇದ್ರಂತೆ ಗಂಧರ್ವರು. ಆಗ ಅವನು ಹೇಳ್ತಾ ಇದ್ದಂತೆ, ದೇವರನ್ನ ಚಿಂತಿಸಿ ಅಂತ ಇದ್ದ ಅವನು ಪುರೂರವಸ್. ಹೆಣ್ಣು ಮಕ್ಕಳನ್ನ ದ್ವೇಷಿಸುವುದು ಬ್ರಹ್ಮಚರ್ಯವಲ್ಲ. ಹೆಣ್ಣು ಮಕ್ಕಳನ್ನು ದ್ವೇಷಿಸುವುದು ಬ್ರಹ್ಮಚರ್ಯವಲ್ಲ, ಪ್ರೀತಿಸುವುದು ಬ್ರಹ್ಮಚರ್ಯದಲ್ಲಿ ಸೇರುತ್ತೆ. ಕಾಮ ಇರಬಾರದಷ್ಟೇ. ಬ್ರಹ್ಮಚರ್ಯ ಅಂತ ಹೇಳಿದರೆ ಹೆಣ್ಣು ಮಕ್ಕಳು ಹಾಡು ಹೇಳಬೇಡಿ ಅಂತ ಹೇಳೋದಲ್ಲ. ಅದರಿಂದ ಪುರೂರವಸ್ಸು ಅವನ ಎತ್ತರ ನೋಡಿ ಗಂಧರ್ವರ ವಿಹಾರದಲ್ಲಿದ್ದು ಗಂಧರ್ವ ಸ್ತ್ರೀಯರನ್ನ ನೋಡ್ತಾ ಯಾವುದೊಂದು ನಿರ್ಬಂಧವಿಲ್ಲದಿದ್ದರೂ ದೇವರನ್ನ ಚಿಂತನೆ ಮಾಡ್ತಾ ಇದ್ದ. ತುತೋಷ ಸಜನೋ ರಾಜ್ಞಃ ತಸ್ಯ ಅಲೌಲ್ಯೇನ ಕರ್ಮಣ. ಈ ರೀತಿ ಅಲೌಲ್ಯ, ಚಾಂಚಲ್ಯವಿಲ್ಲದ ಕರ್ಮದಿಂದ ಸಂತೋಷಪಟ್ಟ. ಎಲ್ಲರೂ ಸಂತೋಷಪಟ್ಟರು, ಅಲ್ಲಿದ್ದ ವಿಶೇಷತಃ ಪುರೂರವಸ್ಸು. ಅದರಿಂದಾಗಿ ಪುರೂರವನ ಈ ವಿಚಿತ್ರ ಕಥೆ ಮತ್ಸ್ಯ ಪುರಾಣದಲ್ಲಿ ಮಾತ್ರ ಸಿಗೋದು ನಿಮಗೆ, ಮತ್ತಿನೆಲ್ಲೂ ಸಿಗಲ್ಲ. ಇದೊಂದು ವಿಶೇಷ. ಅದರಿಂದಾಗಿ ಪ್ರತ್ಯೂಷ ಕಾಲೇ ವಿಧಿವತ್ ಸ್ನಾತಃ ಸಪ್ರಯತೇಂದ್ರಿಯ ಕೃತಕೃತ್ಯೋ ಯಥಾ ಕಾಮಂ ಪೂಜಯಿತ್ವಾ ಜನಾರ್ದನಂ. ಒಂದು ದಿವಸ ಮುಂಜಾನೆ ಎದ್ದು ಸ್ನಾನ ಮಾಡಿ ದೇವರನ್ನ ಚಿಂತನೆ ಮಾಡ್ತಾ ಇದ್ದಾಗ ಅತ್ರಿ ಋಷಿಗಳನ್ನು ಬಂದ್ರಂತೆ. ಅತ್ರಿ ಋಷಿಗಳಿಗೆ ನಮಸ್ಕಾರ ಮಾಡಿ, ನಂದೊಂದು ಸಂಗತಿ ಇದೆ, ಲಾಲಿಸಬೇಕು ಅಂದ. ಅದಕ್ಕೆ ಅತ್ರಿ ಋಷಿಗಳು ಆಯ್ತೇನು ಹೇಳು ಅಂದ್ರು. ನಿನ್ನೆ ಕನಸಿನಲ್ಲಿ ದೇವರು ಬಂದಿದ್ದ, ದೇವರ ಅನುಗ್ರಹ ಆಯಿತು ಅಂದ. ಅದು ಹಾಗೆಯಪ್ಪ, ನೀನು ಮಾಡಿದ ಸೇವೆ ದೇವರಿಗೆ ತೃಪ್ತಿಯಾಗಿದೆ. ನೀನು ವೈರಾಗ್ಯವನ್ನು ಸಾಧಿಸಿದ್ದು ಹೇಗೆ? ನಿನ್ನ ಪೂಜೆಯ ಕ್ರಮ ಏನು? ಜನರ ಪ್ರೀತಿಯ ಜೊತೆಗಿನ ಪೂಜೆ. ಇದು ಒಬ್ಬ ರಾಜನಲ್ಲಿ ಇರಬೇಕಾದ ಗುಣ. ಜನರನ್ನ ಪ್ರೀತಿಸಬೇಕು, ದೇವರ ಬಗೆಗೆ ಸ್ನೇಹ ಇರಬೇಕು.
ಎರಡನ್ನೂ ನೀನು ಒಟ್ಟಿಗೆ ಮಾಡಿದ್ದಿ. ಆದ್ದರಿಂದ ನಿನಗೆ ದೇವರು ಕನಸಿನಲ್ಲಿ ಕಂಡಿದ್ದಾನೆ. ಒಳ್ಳೆಯದು ಅಂತ ಹೇಳಿ ಅವರೇನು ಮಾಡಿದ್ರು, ಹೊರಟು ಹೋದರು. ಅದನ್ನು ಹೇಳಲಿಕ್ಕೆ ಬಂದಿದ್ರು. ಯಾವ ಗುಣದಿಂದ ನಿನಗೆ ಯಾವ ರೀತಿ ಆಯಿತು ಅಂತ. ಈ ಪುರೂರವಸನ ಆಶ್ರಮ ಇದೆಯಲ್ಲ, ಅದರ ಉತ್ತರ ಭಾಗದಲ್ಲಿ ಕೈಲಾಸ ಅಂತ ಇರೋದು. ಆ ಕೈಲಾಸ ಪರ್ವತದ ಪ್ರತ್ಯಂತ ಭಾಗದಲ್ಲಿ, ಅಂದ್ರೆ ಕೈಲಾಸ ಪರ್ವತದ ತುದಿಯಲ್ಲಿ, ಕೈಲಾಸ ಪರ್ವತದ ಹತ್ತಿರ, ಪ್ರತ್ಯಂತ ಭಾಗ ಅಂದ್ರೆ ಸುತ್ತ, ಹತ್ತಿರ, ಈ ರೀತಿ ಅರ್ಥಗಳೆಲ್ಲ ಇದೆ. ಅಲ್ಲಿ ಕುಬೇರ ಅಧಿಪ, ಅದು ಉತ್ತರ ದಿಕ್ಕು. ಉತ್ತರ ದಿಕ್ಕಿಗೆ ಇಬ್ಬರು ಅಧಿಪತಿಗಳು, ಒಬ್ಬ ಚಂದ್ರ, ಇನ್ನೊಬ್ಬ ಕುಬೇರ. ಬೇರೆ ಎಲ್ಲಿಯೂ ಕೂಡ ಇಬ್ಬರು ಅಧಿಪತಿಗಳಿಲ್ಲ. ಇಲ್ಲಿ ಇಬ್ಬರು ಅಧಿಪತಿಗಳು ಈ ದಿಕ್ಕಿಗೆ. ಅಲ್ಲಿ ಅಪ್ಸರೆಯರಿದ್ದಾರೆ. ಮಂದೋದಕ ಅಂತನ್ನುವ ನದಿ ಇದೆ. ಆ ಮಂದ ಉದಕ ಅಂತನ್ನೋದು ಪಯಸ್ತು ದಧಿ ಸನ್ನಿಭಂ, ನೀರು ಮೊಸರಿನಷ್ಟು ಗಟ್ಟಿ. ಅದರಿಂದ ಹೊರಡತ್ತೆ ಮಂದಾಕಿನಿ ಅಂತ. ಮಂದಾಕಿನಿ ಅಂದ್ರೇನು? ಮಂದಂ ಅಕತೆ, ನಿಧಾನವಾಗಿ, ಅಕಿಗತವು ಅಂತ ಧಾತು, ನಿಧಾನವಾಗಿ ಹೊರಡುತ್ತೆ. ಅದಕ್ಕೆ ಮಂದ ಅಕಿನಿ, ಮಂದಾಕಿನಿ ಅಂತ. ಅಲ್ಲಿ ಒಂದು ದಿವ್ಯವಾದ ಮಂದಾಕಿನಿ ನದಿಯ ಹತ್ತಿರವೇ ನಂದನ ಅಂತ ಹೇಳಿ ಒಂದು ವನ ಇದೆ. ಎಲ್ಲಾ ಸರ್ವಧಾತುಮಯಂ ದಿವ್ಯಂ, ಎಲ್ಲಾ ಲೋಹಗಳೂ ಅಲ್ಲಿ ಇವೆ. ಅಲ್ಲಿಯ ಗಿಡಮರಗಳ ಕಟ್ಟೆ ಇದೆಯಲ್ಲ, ಗಿಡಮರಗಳ ಜಗುಲಿ, ಅದು ಎಲ್ಲಾ ಲೋಹಗಳಿಂದಲೂ ಕೂಡಿದೆ. ಅಲ್ಲಿ ಒಂದು ಸರೋವರ ಇದೆ ಹತ್ತಿರದಲ್ಲಿ, ಮಾನಸ ಸರೋವರ ಅಂತ, ಅದರಿಂದ ಸ್ವಲ್ಪ ದೂರದಲ್ಲಿ. ಆ ಮಾನಸ ಸರೋವರದಿಂದ ಒಂದು ನದಿಯೇ ಹರಿಯುತ್ತೆ, ಸರಯೂ ಅಂತಾರೆ. ಸರಸಃ ಪ್ರವೃತ್ತ ಸರಯೂ. ಜಗತ್ತಿನಲ್ಲಿ ಬಹಳ ವಿಚಿತ್ರವಾದ ಅನೇಕ ಸಂಗತಿಗಳಿದೆ, ಅದರಲ್ಲಿ ಇದು ಒಂದು. ಸರೋವರದ ನೀರು ಒಂದೆಡೆ ಶೇಖರಣೆಯಾಗಿ ಹರಿತಾ ಸರಯೂ ನದಿ ಅಂತ ಆಗಿಬಿಡುತ್ತೆ. ಆ ಕೈಲಾಸದಲ್ಲಿ ಶಿವನನ್ನ ಆರಾಧನೆ ಮಾಡ್ತಾರೆ. ಮಂದಾಕಿನಿ ಜಾಗ್ರಫಿಕಲಿ ಅದು ಈ ಕಡೆ ಕೇದಾರದ ಕಡೆ ಬರುತ್ತೆ, ಮಾನಸ ಸರೋವರದ ಕಡೆ ಬರೋದೇ ಇಲ್ಲ. ಮಾನಸ ಸರೋವರ ಅಂತ ನಾನು ಹೇಳಲಿಲ್ಲ, ಎರಡೂ ಸಮವಾಗಿದೆ, ಮಂದಾಕಿನಿ ಮತ್ತು ಸರೋವರ. ಸಮವಾದ ಜಾಗದಲ್ಲಿ ಅಂದ್ರೆ ಅದರ ಅಂತರ ಸಮ, ಆಚೆ ಇದ್ರೆ ಈಚೆ ಒಂದು, ಬಲಗೆ ಒಂದು, ಎಡಗಡೆ ಒಂದು. ಕೈಲಾಸಾತ್ ಪಶ್ಚಿಮೋದಿಚ್ಯಾಂ ಕಕುದ್ಮಾನ್ ಓಷಧಿಗಿರಿ. ಆ ಒಂದು ವಿಶೋಕ ಅಂತ ಒಂದು ಇನ್ನೊಂದು ವನ ಇದೆ. ನಂದನ ಅಂತ ನೋಡಿದ್ರಲ್ಲ, ಹಾಗೆ ವಿಶೋಕ ಅಂತ. ಅಲ್ಲಿ ಒಬ್ಬ ಇದ್ದಾನೆ ಮಣಿಭದ್ರ ಅಂತ. ಆ ಮಣಿಭದ್ರ ಅನ್ನುವ ಯಕ್ಷನನ್ನ ಇವತ್ತಿಗೂ ಆರಾಧನೆ ಮಾಡ್ತಾರೆ. ವಿಶೇಷತಃ ಆ ಟಿಬೇಟನ್ನರು ಆ ಪ್ರತ್ಯಂತ ಭಾಗದಲ್ಲಿ, ಇಡೀ ಭಾಗದಲ್ಲಿ ಅವನನ್ನು ಮಣಿಪದ್ಮ ಅಂತ ಕರೀತಾರೆ. ನೀವು ನೋಡಿರಬಹುದು, ಬೌದ್ಧರೆಲ್ಲ ತಮ್ಮ ಕಾರಿನ ಹಿಂದ್ಗಡೆ ಓಂ ಮಣಿಪದ್ಮೆ ಹುಂ ಅಂತ ಹಾಕೊಂಡಿರ್ತಾರೆ. ಮಣಿಭದ್ರನನ್ನೇ ಮಣಿಪದ್ಮ ಅಂತ ಕರೆಯೋದು. ಆಮೇಲೆ ಆ ಕೈಲಾಸದ ಇನ್ನೊಂದು ಭಾಗದಲ್ಲಿ ಕಕುದ್ಮಾನ್ ಅಂತ ಒಂದು ಬೆಟ್ಟ ಇದೆ. ಆ ಬೆಟ್ಟ ಬರೇ ಔಷಧಿಗಳನ್ನ ಕೊಟ್ಟಿದೆ. ತಸ್ಯ ಪಾದೇ ಮಹದ್ದಿವ್ಯಂ ಮಾನತಂ ಸಿದ್ಧ ಸೇವಿತಂ. ಆಮೇಲೆ ಮಾನಸ ಸರೋವರದ ಹತ್ತಿರ ವೈಭ್ರಾಜ ಅಂತ ಇದೆ. ಅದರಲ್ಲಿ ಪ್ರಹೇತಿ ಅಂತ ಒಬ್ಬ ರಾಕ್ಷಸ ಇದ್ದಾನಲ್ಲ, ಹೇತಿ ಮತ್ತು ಪ್ರಹೇತಿ ಅಂತ ಹೇಳಿ ಸೂರ್ಯನ
ರಥದ ಚಕ್ರವನ್ನು ಕಾಯುವ ಕಾಲಾಭಿಮಾನಿಗಳಾದ ಕಾಲಪ್ರವರ್ತಕರಾದ ಇಬ್ಬರು ರಕ್ಕಸರು, ಹೇತಿ ಮತ್ತು ಪ್ರಹೇತಿ ಅಂತ. ಆ ಪ್ರಹೇತಿಯ ಮಗ ಒಬ್ಬ ಇದ್ದಾನೆ, ಅವನ ಹೆಸರು ಬ್ರಹ್ಮಧಾತ ಅಂತ, ಅವನಲ್ಲಿ ವಾಸ ಮಾಡ್ತಾನೆ. ಆಮೇಲೆ ವರುಣ ಅಂತ ಹೇಳಿ ಒಂದು ಪರ್ವತ, ಅಲ್ಲಿ ಸ್ವಯಂ ಶಿವ ಆ ಪರ್ವತದ ಸೊಬಗಿಗೆ ಮಾರು ಹೋಗಿ ಅಲ್ಲಿ ವಾಸ ಮಾಡುತ್ತಾನೆ. ಅದರ ಹೆಸರು ಶೃಂಗವಾನ್ ಅಂತ. ತಸ್ಯ ಪಾದಾತ್ ಪ್ರಭವತಿ ಶೈಲೋದಂ ನಾಮ ತತ್ಸರಃ. ಅಲ್ಲಿಂದ ಒಂದು ನದಿ ಹರಿಯುತ್ತೆ, ಶೈಲೋದ ಅಂತ, ಶೈಲೋದಕ ಅಂತ ಕರೀತಾರೆ. ಅದೇನ್ ಮಾಡುತ್ತೆ, ಪಶ್ಚಿಮ ಸಮುದ್ರವನ್ನ ಗುಟ್ಟಾಗಿ ಸೇರುತ್ತೆ. ಅಲ್ಲಿಯೇ ಸ್ವಲ್ಪ ಕೆಳಗಡೆ ಹೋದ್ರೆ ಹಿರಣ್ಯ ಶೃಂಗ ಅಂತ ಇನ್ನೊಂದು ಬೆಟ್ಟ ಬರುತ್ತೆ. ಆ ಹಿರಣ್ಯ ಶೃಂಗ ಅನ್ನುವ ಬೆಟ್ಟದ ಮುಂದೆ ಹೋದ್ರೆ ಬಿಂದು ಅನ್ನುವ ಸರೋವರ, ಅಲ್ಲಿಯೇ ಭಗೀರಥ ತಪಸ್ಸು ಮಾಡಿದ ಜಾಗ. ಅಲ್ಲಿಂದಲೇ ಗಂಗೆ ಇಳಿದು ಬಂದದ್ದು. ಅಲ್ಲಿ ಒಂದು ಕಾಲದಲ್ಲಿ ಬಹಳ ದೊಡ್ಡ ಯಾಗಗಳೆಲ್ಲ ಆಯಿತು. ಯಾವ ತರಹದ ಯಾಗ ಅಂತಂದ್ರೆ ದೇವತೆಗಳದ್ದು ಯೂಪ ಮಣಿಮಯಾಸ್ತತ್ರ. ಯೂಪ ಅಂದ್ರೆ ಬಲಿಗಂಭ, ಮುತ್ತಿನ ಬಲಿಗಂಭ, ಬಂಗಾರದ ವಿಮಾನಗಳು, ನಕ್ಷತ್ರಗಳ ಮಂಡಲದ ನೇರವಾದ ಸಂಪರ್ಕ, ರಾತ್ರಿಯೂ ಕೂಡ ಪ್ರಕಾಶಮಾನವಾಗಿ ತೋರುತ್ತೆ. ಅಂತಹ ಒಂದು ಜಾಗದಲ್ಲಿ ಅದ್ಭುತವಾದ ಯಾಗಗಳು ಬೇಕಾಷ್ಟು ಜನ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ಬಿಂದುಸರ ಅಂತ ಕರೀತಾರೆ. ಅಲ್ಲಿ ಏನಾಯ್ತು, ಬಿಂದುಸರ ಅಂತ ಯಾಕೆ ಹೆಸರು ಬಂತು ಅಂತ, ತವ್ರ ಮನೆಗೆ ಹೋಗ್ಬೇಡ ಅಂತ ಸದಾಶಿವ ತಡದ್ನಂತೆ. ಸಿಟ್ಟಿನಿಂದ ಆ ಜಾಗದಲ್ಲಿ ಕಣ್ಣಿನಿಂದ ಹನಿ ಹನಿ ಉದುರುತ್ತಂತೆ, ಅದಕ್ಕೆ ಬಿಂದುಸರ ಅಂತ. ಕೃತಂ ತು ತೈರ್ ಬಹುತರಃ ತತೋ ಬಿಂದುತರ ಸ್ಮೃತಂ ತತಸ್ತಸ್ಯ ನಿರುದ್ಧಾಯ ಭವೇನತಃ ತಾರುಚ. ಆಗ ಅವನೇನು ಮಾಡಿತು, ಅವಳು ಎಷ್ಟು ಸಿಟ್ಟು ಮಾಡಿಕೊಂಡ್ಳು ಅಂದ್ರೆ, ತವ್ರ ಮನೆಗೆ ಹೋಗ್ಬೇಡ ಅಂತ ಹೇಳ್ತೀಯ ನೀನು, ದಕ್ಷಿಣ ಮನೆಗೆ ಒಳಗಡೆ ಹೊಟ್ಟೋಗ್ತೀನಿ ನಿನ್ನನ್ನು ಸೇರಿಸಿಕೊಂಡು ಅಂತ ಹೇಳಿದಂತೆ. ಆಗ ಅವಳನ್ನು ಸಮಾಧಾನ ಮಾಡಿದ. ಬ್ರಹ್ಮದೇವರು ಕೂಡ ಸಮಾಧಾನ ಮಾಡಿದರು. ಈ ಹಿನ್ನೆಲೆಯಲ್ಲಿ ಅಲ್ಲಿ ಬಿಂದು ಸರಸ್ ಅಂತ ಆಯಿತು. ಆ ಸರೋವರದ ಹತ್ತಿರವೇ ಭಗೀರಥ ತಪಸ್ಸು ಮಾಡಿದ್ದು. ಆಮೇಲೆ ಅಲ್ಲಿಂದ ಅದರಿಂದಾಗಿ ಹೆಣ್ಣು ಮಕ್ಕಳನ್ನ ತವ್ರ ಮನೆಗೆ ಹೋಗ್ತೀರಿ ಅಂದ್ರೆ ತಡಿಬೇಡಿ. ನೋಡಿ, ಅವಳು ಸಿಟ್ಟು ಮಾಡಿಕೊಂಡು ಪಾರ್ವತಿ ಕಣ್ಣಿನಿಂದ ನೀರು ಉದುರಿಸಿದ್ದು, ಅದಕ್ಕೆ ಬಿಂದು ಸರಸ್ಸು ಅಂತ. ಶಿವನು ಹೆದರದಂತೆ. ಅದಾದ ಮೇಲೆ ಅಲ್ಲಿಂದ ಮುಂದೆ ಏನಿದೆ, ನದಿ 7 ಭಾಗವಾಯಿತು. ಗಂಗಾ ನದಿ, ಅದರ ಹೆಸರು ನಳಿನಿ, ಹ್ರಾದಿನಿ, ಪಾವನಿ, ಸೀತಾ, ಚಕ್ಷು, ಶೃಂಧು, ಆಮೇಲೆ ಭಾಗೀರಥಿ ಅಂತ. ಈ ನದಿ ಗಂಗೆ 6 ಕವಲಾಗಿ ಅಲ್ಲಿಯೇ ಇದ್ದಾಳೆ. ದಕ್ಷಿಣದ ಕಡೆಗೆ ಭಗೀರಥನನ್ನ ಜೊತೆಗೆ ಬಂದವ 1 ಕವಲು, ಅದಕ್ಕೆ ಸಪ್ತಸ್ರೋತಸ್ವಿನಿ ಅಂತ ಕರೀತಾರೆ. ಗಂಗೆಯನ್ನ ಸಪ್ತಸ್ರೋತಸ್ವಿನಿ ಅಂತ. ಈ ರೀತಿ 7 ನದಿಗಳು. ಅವಳು ಎಲ್ಲ ಬೇರೆ ಬೇರೆ ಕಡೆಯಿಂದ ಸಮುದ್ರವನ್ನ ಸೇರ್ತಾಳೆ. ಅಲ್ಲೇ ಸ್ವಲ್ಪ ಮುಂದೆ ಹೋದ್ರೆ ಕಲಾಪ ಗ್ರಾಮ ಬರುತ್ತೆ. ಆ ಕಲಾಪ ಗ್ರಾಮದಲ್ಲಿ ಎಲ್ಲ ಲೋಕದ ಜನರು ಸೇರ್ತಾ ಇದ್ರು. ಕಿರಾತರು, ಪುಲಿಂದರು, ಕುರುಗಳು, ಭಾರತರು, ಪಾಂಚಾಲರು, ಕೌಶಿಕರು, ಮಾತ್ಸ್ಯರು, ಮಗಧರು, ಅಂಗರು,
ಬ್ರಹ್ಮೋತ್ತರರು, ವಂಗರು, ತಾಮ್ರಲಿಪ್ತರು ಎಲ್ಲ ಕಡೆ ಇರುವ ಸಜ್ಜನರು ಅಲ್ಲಿ ಬಂದಿದ್ರು. ಕೃಷ್ಣನ ನಿರ್ಯಾಣದ ಕಾಲ ಅಲ್ಲಿಗೆ ಹೋಗಿ ಭಗೀರಥ ಉದ್ಧವ ಕೃಷ್ಣನ ಉಪದೇಶವನ್ನು ಅಲ್ಲಿಗೆ ಹೇಳಿ ಮತ್ತೆ ವಾಪಸ್ ಬಂದ. ಆಮೇಲೆ ಕೃಷ್ಣ ಕಳಿಸ್ಬಿಟ್ಟ ಮತ್ತೆ ಹೋಗುವಾಗ, ಹೋಗು ಅಲ್ಲಿಯೇ ಇರು ಅಂತ. ಆಮೇಲೆ ಕಲಾಪ ಗ್ರಾಮದಲ್ಲಿ ಮತ್ತೆ 3 ವರ್ಷ ಇದ್ದ ಅವನು. ಯಾರು? ಉದ್ಧವ. ಏತಾನ್ ಜನಪದಾನ್ ಆರ್ಯಾನ್, ಈ ರೀತಿ ಆ ಗಂಗೆಯು ಕೂಡ ಈಚೆ ಬಂದ್ಲು. ಕಲಾಪ ಗ್ರಾಮವು ಅಲ್ಲೇ ಇದೆ. ಈ ರೀತಿ ಬಹಳ ಜಾಗಗಳು. ಅಲ್ಲಿಂದ ಕೆಳಗಡೆ ಬರ್ತಾ ಇದ್ರೆ ಆ ನದಿಯ ಪಾತ್ರವನ್ನೆಲ್ಲ ನೋಡಿಕೊಂಡು ಬರ್ತಾ ಇದ್ರೆ ಅಗಸ್ತ್ಯ ಒಂದು ಕಾಲದಲ್ಲಿ ವಾಸ ಮಾಡ್ತಾ ಇದ್ದ ಜಾಗ ಉತ್ತರದಲ್ಲಿ ಇತ್ತು. ಆಮೇಲೆ ಯಾವುದೋ ಕಾಲಕ್ಕೆ ಅವನೇನು ಮಾಡಿದ, ಆಚೆಯಿಂದ ಬಂದ. ಈ ಮೇರು ಪರ್ವತ ಮತ್ತೆ ವಿಂಧ್ಯ ಪರ್ವತ ಇಬ್ಬರು ಗಲಾಟೆ ಮಾಡ್ಕೊಳ್ತಾ ಇದ್ದಾಗ ಅಗಸ್ತ್ಯರು ಬಂದರು. ಅಗಸ್ತ್ಯ ಛಾಯ ಅಂತ, ಅಗಸ್ತ್ಯರ ನೆರಳು ಅಂತ ಹೇಳಿ ಒಂದು ನಾಣ್ಣುಡಿ ಇದೆ. ಅದು ತಮಿಳುನಾಡವ್ರಿಗೆ ಗೊತ್ತಿರುತ್ತೆ. ಅಂದ್ರೆ ತಮಿಳುನಾಡಿನ ಭಾಷೆ ಅಲ್ಲ, ತಮಿಳುನಾಡಿನ ಸಂಸ್ಕೃತಿಯ ಒಳಗಡೆ ಹೋದಾಗ ಅಗಸ್ತ್ಯ ಛಾಯ ಅಂತ. ಬರ್ತೀನಿ ಅಂತ ಹೇಳ್ಬಿಟ್ಟು ಬರ್ದೇನೆ ಇದ್ರೆ ಅದನ್ನ ಅಗಸ್ತ್ಯ ಛಾಯ ಅಂತ ಕರೀತಾರಂತೆ. ಇವನಿಗಾಗಿ ಅವ್ರು ಕಾಯ್ತಾ ಇರೋದು. ವಿಂಧ್ಯ ಪರ್ವತ ಕಾಯ್ತಾ ಇದ್ದ, ಇನ್ನೇನು ಬಂದ್ಬಿಡ್ತಾರೆ ಅಗಸ್ತ್ಯರು, ನಾನು ಮತ್ತೆ ಬೆಳಿಬೇಕು, ಮೇರು ಪರ್ವತಕ್ಕೆ ಪ್ರತಿಸ್ಪರ್ಧಿ ಆಗಬೇಕು ಅಂತ. ಅವಕಾಶ ಬಂದ್ರಲ್ವಾ, ಅಗಸ್ತ್ಯರಲ್ಲೇ ಇದ್ದುಬಿಟ್ಟಿದ್ರು. ಈ ರೀತಿ ಆ ಅಗಸ್ತ್ಯರು ಮೊದಲು ಇದ್ದ ಜಾಗ. ಆಮೇಲೆ ಬೇಕಾದಷ್ಟು ನದಿಗಳು ಅಲ್ಲಿ ಮೇಲ್ಗಡೆಯಿಂದ ಬಂದದ್ದು ಕಂಡಿದೆ. ತೇ ಭಾರತಸ್ಯ ವರ್ಷಸ್ಯ ಭೇದಾಯೇನ ಪ್ರಕೀರ್ತಿತಾ. ಹೀಗೆ ಭಾರತ ವರ್ಷದ ಬೇರೆ ಬೇರೆ ಪ್ರಭೇದಗಳು, ಪ್ರದೇಶ ಭೇದಗಳನ್ನು ನಾನು ಹೇಳಿದ್ದೇನೆ ಅಂತ ಹೇಳಿದ. ಇನ್ನು ಶಾಖದ್ವೀಪ ಅಂತ, ನಾವು ಈ ದ್ವೀಪವನ್ನು ಅನುಭವಿಸ್ಲಿಕ್ಕೆ ಕೂಡ ಆಗಲ್ಲ. ಮತ್ತೆ ಇದು ಭಾಗವತದಲ್ಲಿ ಈ ಶಾಖದ್ವೀಪದ ವರ್ಣನೆ ವಿಸ್ತಾರವಾಗಿ ಇದೆ. ಆಮೇಲೆ ಕುಶದ್ವೀಪ ಅಂತನ್ನುವ ಜಾಗ, ಅಲ್ಲಿಂದ ಹಾಗೆ ಬೇರೆ ಬೇರೆ ದ್ವೀಪಗಳನ್ನು ನಿರೂಪಣೆ ಮಾಡ್ತಾರೆ. ಗೋಮೇಧಕ ಅಂತ ಹೇಳಿ ಒಂದು ದ್ವೀಪ ಇದೆ. ಅಲ್ಲಿ ಯಾವ ಯಾವ ನದಿಗಳಿದೆ, ಯಾವ ಬೆಟ್ಟಗಳಿದೆ, ಯಾವ ಸರೋವರ ಇದೆ, ಯಾವ ಭೂಮಂಡಲ, ಅಲ್ಲಿ ಯಾವ ರೀತಿ ಇರ್ತಾರೆ, ಗೋಮೇಧಕ ದ್ವೀಪ ಅಂತ ಹೆಸರು ಯಾಕೆ ಬಂತು, ಅದನ್ನೆಲ್ಲ ವರ್ಣನೆ ಮಾಡ್ತಾರೆ. ಈ ರೀತಿ ಅವನು ಕೇಳಿದಾಗ ಋಷಿಗಳು ಕೇಳಿದ್ರು, ಸೂತ ಭ್ರಮಂತಿ ಕಥಮೇತಾನಿ ಜ್ಯೋತಿಂಷಿ ರವಿಮಂಡಲೇ. ಸೂರ್ಯಮಂಡಲದ ಕೆಳಗಡೆ ಎಲ್ಲ ಬೆಳಕುಗಳ ಸಂಚಾರ ಆಗತ್ತೆ. ಅವ್ಯೂಹೇ ನೈವ ತರವಾಣಿ ತಥಾಚ ಅಸಂಕರೇಣವಾ. ಯಾವತ್ತೂ ಕೂಡ ಬೆಳಕುಗಳು ಓವರ್ಲ್ಯಾಪ್ ಆಗಲ್ಲ. ಸೂರ್ಯನನ್ನು ಬಿಟ್ಟರೆ ಬೇರೆ ಗ್ರಹಗಳ ಬೆಳಕುಗಳು ಓವರ್ಲ್ಯಾಪ್ ಆಗಲ್ಲ, ಸಾಂಕರ್ಯ ಉಂಟಾಗಲ್ಲ. ಕಶ್ಚ ಭ್ರಾಮಯತೆ ತಾನಿ. ಈ ಬೆಳಕುಗಳ ಸಂಚಾರ ಯಾರಿಂದ ಆಗ್ತದೆ? ಸ್ವಂತ ಶಕ್ತಿಯೋ, ಈ ಬೆಳಕು ಬೇರೆಯವರಿಂದ ಎರವಲು ತಂದದ್ದು. ಏತದ್ವೇದಿತುಮಿಚ್ಛಾಮಃ ತಥೋ ನಿಗದ ಸತ್ತಮ. ಆಗ ಸೂತರು ಹೇಳಿದ್ರು, ಒಂದೇ ಮಾತು ಹೇಳ ನಿಮಗೆ, ಭೂತ ಸಮ್ಮೋಹನಂ ಹೇತತ್ ಬ್ರುವತೋ ಮೇ ನಿಬೋಧತ. ಅರ್ಥ ಆಗಲ್ಲ ನಮಗೆ. ಬೆಳಕು ಎಲ್ಲಿಂದ ಬಂತು? ಬೆಳಕುಗಳು ಓವರ್ಲ್ಯಾಪ್ ಆಗತ್ತಾ ಆಗಲ್ವಾ? ಈ ಬೆಳಕುಗಳ ಮೂಲ ಏನಿದೆ? ಆ ಬೆಳಕುಗಳು ಒಂದೆಡೆ ಕೂಡ್ತವಾ ಕೂಡಲ್ವಾ? ಬೆಳಕಿನ ಮೂಲ ಸಂಘರ್ಷ ಆಗತ್ತಾ ಆಗಲ್ವಾ?
ಯಾಕೆ ಮೇಲ್ಗಡೆ ಹಾಗೆ ನಿಂತಿವೆ, ಕೆಳಗಡೆ ಉದುರಿ ಬೀಳಲ್ಲ, ನಕ್ಷತ್ರಗಳು ಬಿದ್ದು ಉಲ್ಕೆ ಆಗ್ತವೆ, ಧೂಮಕೇತು ಸಂಚಾರ ಮಾಡುತ್ತೆ, ಆದರೆ ಗ್ರಹಗಳೇ ಮೊದಲಾದವುಗಳು 27 ನಕ್ಷತ್ರಗಳು ಬೀಳೋದಿಲ್ಲ. ಇವೆಲ್ಲ ಯಾಕೆ ನಮಗೆ ಗೊತ್ತಿಲ್ಲ. ಭೂತ ಸಂಮೋಹನಂ ಹೇತತ್, ಅನಾದಿ ಕಾಲದಿಂದ ಈ ಪ್ರಶ್ನೆ ಇರೋದೆ. ಇವ್ರು ಅಡ್ಡ ಬರ್ತಾರಂತೆ, ಅವ್ರ ಅಡ್ಡ ಬರಲ್ವಂತೆ, ಬೇರೆ ಒಮ್ಮೆ ಅಡ್ಡ ಬಂದರೂ ಏನಾಗಲ್ವಂತೆ. ಸೂರ್ಯ ಹಾಗೂ ಭೂಮಿಯ ಮಧ್ಯ ಚಂದ್ರ ಬರಬಹುದು, ಚಂದ್ರ ಹಾಗೂ ಭೂಮಿಯ ನಡುವೆ, ಚಂದ್ರ ಹಾಗೂ ಸೂರ್ಯರ ನಡುವೆ ಭೂಮಿ ಬರಬಹುದು. ಏನೇ ಬಂದರೂ ಕೆಲವೊಮ್ಮೆ ಗ್ರಹಣ ಆಗಲ್ಲಂತೆ, ಕೆಲವೊಮ್ಮೆ ಗ್ರಹಣ ಆಗತ್ತಂತೆ. ಯಾಕದು? ಬಂದಾಗೆಲ್ಲ ಗ್ರಹಣ ಆಗಲೇಬೇಕು ಅಂತಿಲ್ಲ. ನೀವು ಈ ಗ್ರಹಗಳ ಸಂಚಾರವನ್ನು ನೋಡ್ತಾ ಇರಿ, ಬಂದಾಗೆಲ್ಲ ಗ್ರಹಣ ಆಗಲ್ಲ. ಅದು ಬಂದಿರತ್ತೆ, ನಮಗೆ ಗ್ರಹಣ ಆಗಿರಲ್ಲ. ಅಲ್ಲಿ ಕಾಣುತ್ತೆ, ಇಲ್ಲಿ ಕಾಣಲ್ಲ. ಅಂದ್ರೆ ಅಲ್ಲಿ ಗ್ರಹಣ ಗೋಚರ ಆಗುವ ಹಾಗೆ ಮಾತ್ರ ಅಡ್ಡ ಬಂದಿರ್ತಾನ ಅವನು. ಇದೆಲ್ಲ ನಮಗೂ ಗೊತ್ತಿಲ್ಲ. ಅದಕ್ಕೆ ಒಂದೇ ಮಾತಲ್ಲಿ ಹೇಳೋದಾದ್ರೆ ಭೂತ ಸಂಮೋಹನಂ ಹೇತತ್ ಪ್ರತ್ಯಕ್ಷಮಪಿ ದೃಶ್ಯಂ ತತ್ ಸಂಮೋಹಯತಿ ವೈ ಪ್ರಜಾ. ಓ ಕಾಣ್ತಾ ಇದೆ ಅಂತ ಅದು ಏನು ಮೋಹಗೊಂಡಿರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಖಗೋಳದ ವಿಚಾರವೇ ಬೇರೆ. ಓ ಕಾಣ್ತಾ ಇದೆ, ನೋಡ್ತಾ ಇದ್ದೀವಿ ದೂರದರ್ಶಕದಿಂದ ಅಂತೇವೆ. ಆ ಪಿನ್ ಹೋಲ್ ಕ್ಯಾಮ್ರಾ ಇನ್ವೆಂಟ್ ಯಾರು ಮಾಡಿದ್ರು, ಅವ್ರು ಯಾವ ಆಂಗಲ್ ಇಂದ ನೋಡ್ತಾರೋ ಅದೇ ಬಹಳ ವಿಚಿತ್ರ. ಯಾಕೆಂದ್ರೆ ನೀವು ಕ್ಯಾಮ್ರಾದಲ್ಲಿ ಬಹಳ ವಿಚಿತ್ರ, ಅದು ಮೋಹಕ ಅಂದ್ರೆ ಮೋಹಕ. ಅದು ಏನಾಗ್ತಾ ಇದೆಯೋ ಅದರದ್ದು ಉಲ್ಟಾನೇ ನೋಡೋದು ನಾವು ನಿನ್ನನ್ನು ನೋಡ್ತಾ ಇದ್ದೀವಿ, ನಾನು ನಿನ್ನನ್ನು ನೋಡ್ತಾ ಇದ್ದೀನಿ ಗೊತ್ತಾಗಬೇಕಾದ್ರೆ ನೀನು ಕ್ಯಾಮರಾನೇ ನೋಡಬೇಕು. ನಾನು ನೋಡಿದ್ರಾಗಲ್ಲ. ಈ ಫಿಲ್ಮ್ಗಳಲ್ಲಿ ನಾಯಕ ಹಾಗೂ ನಾಯಕಿ ನೋಡ್ತಾನೇ ಇರ್ತಾರೆ ಅಂತ ತೋರಿಸ್ತಾರೆ. ಅವ್ರು ನಾಯಕಿನ ನೋಡಿದ್ರು ಅದಾಗಲ್ಲ, ನಾಯಕನನ್ನ ನೋಡಿದ್ರು ಆಗಲ್ಲ. ಅವರಿಬ್ರು ಕ್ಯಾಮ್ರಾನ ನೋಡಬೇಕು. ನಿಮಗೇನು ಅನ್ಸತ್ತೆ? ಅವರಿಬ್ರು ಒಬ್ರಿಗೊಬ್ರು ನೋಡ್ತಾ ಇದ್ದಾರೆ ಅಂತ ಅನ್ಸತ್ತೆ. ಇದೇ ಪ್ರತ್ಯಕ್ಷಮಪಿ ಪಶ್ಯಂತಿ ತತ್ ಸಂಮೋಹಯತಿ ಪ್ರಜಾ. ಪ್ರತ್ಯಕ್ಷಮಪಿ ತದ್ದೃಶ್ಯಂ. ನೀವು ನೋಡ್ತಾನೇ ಇದ್ರು, ಕಾಣ್ತಾನೇ ಇದ್ರು, ಸಂಮೋಹಯತಿ ವೈ ಪ್ರಜಾ. ಜನರನ್ನ ಈ ಬೆಳಕಿನ ವಿಚಾರ ಕಣ್ಣಿಗೆ ಬೆಳಕೇ ಎರಚಿಬಿಡುತ್ತೆ, ಕಾಣೋಲ್ಲ. ಯೋಸೌ ಚತುರ್ಥಶಕ್ಷೇಷು ಶಿಂಶುಮಾರೋ ವ್ಯವಸ್ಥಿತ ಉತ್ಥಾನ ಪಾದ ಪುತ್ರೋಸೌ ಮೇಡಿ ಭೂತೋ ಧ್ರುವೋ ದಿವಿ. ನನಗೆ ಬಹಳ ಆಶ್ಚರ್ಯ ಆಗಿದ್ದು ಈ ಒಂದು ಇದನ್ನು ಹೇಳಿದೆ. ನನಗೆ ಇವತ್ತಿಗೂ ಆಶ್ಚರ್ಯ ನೀಗ್ತಾನೆ ಇಲ್ಲ. ಯಾವ ವೇದಾಂತ ವಿದ್ವಾಂಸರು ಇದನ್ನು ಹೇಳಲಿಲ್ಲ. ನಮ್ಮ ಭೂಗೋಳದ ವ್ಯವಸ್ಥೆಗೂ ನಾವು ಇವತ್ತು ಅಂದುಕೊಂಡ ಖಗೋಳಕ್ಕೂ ಅಲ್ಲಿ ಇರೋದಕ್ಕೂ ಲೆಕ್ಕ ಯಾಕೆ ತಪ್ತಾ ಇದೆ ಅನ್ನೋದನ್ನ ಯಾವ ವೇದಾಂತಿ ವಿದ್ವಾಂಸರು ಹೇಳಲಿಲ್ಲ. ನನಗೆ ಈ ಆಶ್ಚರ್ಯ ನನ್ನ ಮುಗಿತಾನೇ ಇಲ್ಲ. ಯಾಕೆ ನಮ್ಮ ವಿದ್ವಾಂಸರಿಗೆ ಗಮನಕ್ಕೆ ಬೀಳಲಿಲ್ಲ? ಯಾರೋ ಒಬ್ರು ಕವಿ ಅಂತ ಹೇಳಿಕೊಂಡವರು, ಅವ್ರು ಯಾಕೆ ಹೇಳಿದ್ರು ಇದನ್ನ? ಯಾರು ಅಲ್ಲ, ಬೇಂದ್ರೆ. ಅವ್ರು ಬರೆದಿದ್ದಾರೆ ಏನಂತ ನೋಡಿ. ಖಗೋಳದ ಕೇಂದ್ರ ಮೇಢೀಭೂತ ಧ್ರುವ ನಕ್ಷತ್ರ. ಧ್ರುವ ನಕ್ಷತ್ರದ ಹಿನ್ನೆಲೆಯಲ್ಲಿ ಲೆಕ್ಕವನ್ನು ನೋಡಬೇಕು. ನಮಗೆ ಧ್ರುವ ನಕ್ಷತ್ರದ ಹಿನ್ನೆಲೆಯಲ್ಲಿ ಲೆಕ್ಕ ನೋಡ್ಲಿಕ್ಕೆ ಗೊತ್ತಿಲ್ಲ. ನಮ್ದು ಭೂಕೇಂದ್ರಿತ ಲೆಕ್ಕಾಚಾರ ಮಾಡಿದಾಗ ಪುರಾಣದಲ್ಲಿ ಇರುವ ಧ್ರುವ ಕೇಂದ್ರಿತ ಲೆಕ್ಕಾಚಾರಕ್ಕೂ ಭೂಕೇಂದ್ರಿತ ಲೆಕ್ಕಾಚಾರಕ್ಕೂ ವ್ಯತ್ಯಾಸ ಕಂಡು ಬರೋದು ಸಹಜ. ಈ ಪ್ರಮೇಯ ಅವ್ರ ತಲೆಯಲ್ಲಿ ಹೊಳಿಸಿದ್ನಲ್ಲ ದೇವರು, ನಮ್ಗೆ ಯಾರಿಗೂ ಹೊಳಿಲಿಲ್ಲ. ನಮಗೆ ಇನ್ ದ ಸೆನ್ಸ್ ಅವ್ರು ಹೋದ್ಮೇಲೆ ನಾವು ಹುಟ್ಟಿದ್ದು ಅದಲ್ಲ.
ಆದರೆ ಅವಾಗ ಇದ್ದವ್ರಿಗೆ ಯಾರಿಗೂ ಹೊಳಿಲಿಲ್ಲ. ಅವ್ರಿಗೆ ಯಾಕೆ ಹಾಗನ್ನಿಸ್ತು? ಅವರೇನು ಪುರಾಣವನ್ನೇ ಗಂಭೀರವಾಗಿ ಓದಿರಿದ್ರು ಅಂತ ನನಗೇನೋ ಅನ್ನಿಸ್ತಾ ಇಲ್ಲ. ಮಧ್ವಾಚಾರ್ಯ ಬಗ್ಗೆ ಗೌರವ ಇತ್ತು. ಮಧ್ವಾಚಾರ್ಯ ಬಗ್ಗೆ ಪದ್ಯ ಕೂಡ ಬರೆದಿದ್ದಾರೆ ಅವರು. ಅಧ್ವ, ಊರ್ಧ್ವ, ಮಧ್ವ ಅಂತ. ಆ ಮಾ ದೇವರನ್ನು ಹೇಳಬೇಕಾದ್ರೆ ಮಧ್ವಾಚಾರ್ಯನ ಕೇಳಬಾರದು ಅಂತ. ಅಧ್ವ ದಾರಿ, ಊರ್ಧ್ವ ಎತ್ತರ, ಅವೆರಡನ್ನು ಕೊಟ್ಟವರು ಮಧ್ವ ಅಂತ. ಈ ಆ ಉಮಾ ಈ ತರಹ ಆಚಾರನ ನೋಡಬಹುದು ಅಂತಾನೂ ಯಾರಿಗೂ ಅನ್ನಿಸ್ತಿಲ್ಲ. ಇರ್ಲಿ, ಹಾಗಂತ ಹೇಳಿ ಅವರು ಅರವಿಂದರನ್ನ ಕುರಿತು ಬರೀತಾರೆ. ಅರವಿಂದರ ಫಿಲಾಸಫಿಯನ್ನು ನಾನು ಗಟ್ಟಿಯಾಗಿ ಅನುಸರಿಸ್ತೇನೆ ಅಂತ ಹೇಳ್ತಾರೆ. ಪೇದಾವರ ಸ್ವಾಮಿಗಳು ಅರವಿಂದರು ಏನು ಹೇಳ್ತಾರೆ ಅಂತ ಹೇಳಿ ಬೇಂದ್ರೆ ಅವ್ರನ್ನ ಕೇಳ್ತಾ ಇದ್ರು. ಅವರಿಬ್ಬರಿಗೂ ಬಹಳ ಒಳ್ಳೆ ಒಡನಾಟ ಇತ್ತು, ಸ್ವಾಮಿಗಳಿಗೂ ಮತ್ತೆ ಬೇಂದ್ರೆ ಅವರಿಗೂ. ಬಹಳ ವಿಚಿತ್ರ. ನನಗೆ ಈ ಎಲ್ಲ ಕಡೆ ಇದು ಕಾಮನ್. ಇದು ಪ್ರತಿಯೊಂದು ಪುರಾಣಗಳಲ್ಲಿಯೂ ಇದು ಬರುತ್ತೆ, ಆದ್ರೆ ನಮಗೆ ಅನ್ನಿಸ್ತಿಲ್ಲ ಯಾಕೆ ಅನ್ನೋದು ಆಶ್ಚರ್ಯ. ದೇವರು ಎಲ್ಲಿ ಏನು ಹೊಳಯಿಸ್ತಾನೋ ದೇವರಿಗೆ ಗೊತ್ತು. ನೋಡಿ, ಪ್ರತ್ಯಕ್ಷಮಪಿ ದೃಶ್ಯಂ ತತ್ ಸಮ್ಮೋಹಯತಿ ವೈ ಪ್ರಜಾ ಯೋಸೌ ಚತುರ್ದಶರ್ಕ್ಷೇಷು ಶಿಂಶುಮಾರೋ ವ್ಯವಸ್ಥಿತ. ಶಿಂಶುಮಾರ ಇದ್ದಾನೆ, ಉತ್ತಾನಪಾದ ಪುತ್ರೋತೌ ಮೇಢೀಭೂತೋ ಧ್ರುವೋ ದಿವಿ. ಉತ್ತಾನಪಾದನ ಮಗ ಮೇಢೀಭೂತ. ಮೇಢೀಭೂತ ಅಂದ್ರೆ ಸೆಂಟರ್ ಪಾಯಿಂಟ್ ಅಂತ. ಸೆಂಟರ್ ಪಾಯಿಂಟ್ನಲ್ಲಿ ಇರುವ ಧ್ರುವ ಎಲ್ಲಿಂದ ಸೆಂಟರ್ ಪಾಯಿಂಟೋ ಅದು ನಮಗೆ ಗೊತ್ತಿಲ್ಲ. ಪರ್ಫೆಕ್ಟ್ ಆಗಿ ಹೇಳೋದಾದ್ರೆ ಚಕ್ರ ತಿರುಗುವ ನಡುವೆ ಇರುವವನು ಅಂದ್ರೆ ಯಾವ ಅಬ್ಸಲ್ಯೂಟ್ ಸ್ಪೇಸ್ ಅನ್ನ ನಾವು ಲೆಕ್ಕದಲ್ಲಿ ಹಿಡಿಬೇಕು, ಲೋಕಾಲೋಕಗಳ ಯಾವ ಪಾಯಿಂಟ್ ಅನ್ನ ಹಿಡ್ಕೊಳ್ಬೇಕು, ಅಲ್ಲೆಲ್ಲೋ ಇದೆ. ನಾವಿಲ್ಲಿಂದ ನೋಡ್ತೀವಿ, ಅಲ್ಲಿ ಏನ್ ತೋರುತ್ತೋ ನಾವು ಯಾವ ಪಾಯಿಂಟ್ ಅಲ್ಲಿ ನಿಂತು ನೋಡ್ತಾ ಇದ್ದೀವೋ. ಅದಕ್ಕೆ ಅವ್ರು ಹೇಳಿದ್ದು, ನೋಡಪ್ಪ, ಪ್ರತ್ಯಕ್ಷಮಪಿ ದೃಶ್ಯಂ ತತ್ ಸಮ್ಮೋಹಯತಿ ವೈ ಪ್ರಜಾಹ. ಈ ಕಾಮೆಟ್ ಅಂತ ಹೇಳಿ ಏನಿದೆ ಅದು ಕೇಂದ್ರವನ್ನು ಗುರುತಿಸುತ್ತೆ ಅಂತ ಹೇಳಿ ಕೆಲವು ವಿಜ್ಞಾನಿಗಳು, ಹೈಲಿ ಮೊದಲಾದವರು ಖಗೋಳ ಶಾಸ್ತ್ರಜ್ಞರು, ಈ ಕಾಮೆಟ್ ಏನಿದೆ ಧೂಮಕೇತು, ಅದು ಬರುವ ಜಾಗ, ಅದು ಸಂಚಾರ ಮಾಡುವ ದಿಕ್ಕನ್ನು ನೋಡಿದರೆ ನಿಮಗೆ ಕೇಂದ್ರ ತೀರ್ಮಾನ ಆಗತ್ತೆ ಅಂತ ಅವ್ರು ಅನ್ಕೊಂಡಿದ್ರು ಆಗ. ಆದರೆ ಇರೋ ಸಮಸ್ಯೆ ಏನು ಅಂದ್ರೆ ಬೇರೆ ಬೇರೆ ಕಡೆ ಕಾಮೆಟ್ ಕಾಣ್ತಾ ಇರುತ್ತೆ. ಹೆಂಗ್ ತೀರ್ಮಾನ ಮಾಡ್ತೀರಾ? ಯಾಕೆ ಅವ್ರ ಸಿದ್ಧಾಂತ ಬಿತ್ತು, ಆದ್ರೆ ಆ ಬೇಸಿಕ್ ಆ ತರಹದ ಗ್ರಹಿಕೆಯಿಂದ ಇನ್ನೂ ನಾವು ಆಚೆ ಬಂದಿಲ್ಲ. ನಾವು ಮಕ್ಕಳಿಗೆ ನಿರಂತರವಾಗಿ ಬದಲಾಗ್ತಾ ಇರೋ ಇದನ್ನ ಹೆಂಗ್ ತಿಳಿಸೋದು? ಯಾವುದೋ ಕಾಲದಲ್ಲಿರೋದನ್ನ ಕಲಿಸ್ತಾ ಇರ್ತೀವಿ. ಇನ್ನು ಅಧ್ಯಾಪಕರು ಕೂಡ ನಾವು ಹೊಸದಾಗಿ ಇನ್ನೇನು ಅಪ್ಡೇಟ್ ಆಗ್ತಾ ಇದೆ ಇದನ್ನು ಓದಬೇಕು ಅಂತ ಅವರೇನು ಅನ್ಕೊಳ್ಳೋಲ್ಲ. ಪರೀಕ್ಷೆಗೆ ಬರೀರಿ ಅಂತಾರವರು. ಹಾಗೆ ಸೈಷ ಭ್ರಮನ್ ಭ್ರಾಮಯತೆ ಚಂದ್ರಾದಿತ್ಯೌ ಗ್ರಹೈ ಸಹ ಭ್ರಮಂತಮನುತರ್ಪಂತಿ ನಕ್ಷತ್ರಾಣಿ ಚ ಚಕ್ರವತ್. ಆದ್ದರಿಂದ ಶಿಂಶುಮಾರ ರೂಪಿ ಪರಮಾತ್ಮ ಏನಿದ್ದಾನೆ, ಧ್ರುವನಿಗೆ ಆಸರೆಯಾಗಿರುವವನು, ಆ ಶಿಂಶುಮಾರ ಸೈಷ ಭ್ರಮನ್ ಭ್ರಾಮಯತೆ, ಅವನು ತಿರುಗುತ್ತಾ ತಿರುಗಿಸುತ್ತಾನೆ. ಧ್ರುವಸ್ಯ ಮನತಾಯೋ ವೈ ಭ್ರಮತಾ ಜ್ಯೋತಿಷಾಂಗಣ. ಇನ್ನು ಧ್ರುವನ ಇಚ್ಛೆಯೂ ಕಾರಣ ಆಗತ್ತೆ. ಶಿಂಶುಮಾರ ರೂಪಿ ಪರಮಾತ್ಮನ ಒಂದು ಸಂಕಲ್ಪದಿಂದ ಕೂಡಿದ ಧ್ರುವನ ಸಂಕಲ್ಪದಿಂದ ಜ್ಯೋತಿಷಾಂಗಣ ಭ್ರಮತೆ. ಅದರಿಂದಾಗಿ ನಾವು ನಕ್ಷತ್ರಗಳ ದಾರಿಯನ್ನ, ಹಳೆ ನಕ್ಷತ್ರಗಳ ಸ್ಫೋಟವನ್ನ, ಇದನ್ನೆಲ್ಲವನ್ನ ಸ್ವಲ್ಪ ನಾವು ತಿಳ್ಕೊಳ್ತೀವಿ ಅಂತ ಇದೆ.
ಆದರೆ ಅದು ಎಷ್ಟು ಹಿಂದೆ ಹೋಗಬಹುದು ಗೊತ್ತಿಲ್ಲ. ಇವಾಗ ಎನ್ ವೋಕ್, ನೀಲೇಶ ನೀಲಕಂಠ ವೋಕ್ ಅವರು ಮಹಾಭಾರತ ಯುದ್ಧ ಯಾವಾಗ ಆಯಿತು ಅಂತ ಹೇಳಿ ನೀವು ಆ ತತ್ಕಾಲೀನ ಗ್ರಹ ಸಂಪತ್ತಿಯನ್ನು ಏನು ಹೇಳಿದ್ದಾರೆ ಮಹಾಭಾರತದಲ್ಲಿ ಅವುಗಳನ್ನು ಇಟ್ಕೊಂಡು ಡಿಕೋಡ್ ಮಾಡಿ ತಿಳಿಯಬಹುದು ಅಂತ ಹೇಳಿದ್ದಾರೆ. ಅದರಿಂದಾಗಿ ಅವರೇನ್ ಮಾಡ್ತಾರೆ, 5,000 ವರ್ಷದ ಹಿಂದೆ ಹೋಗ್ತಾರೆ. ಅದೇ ರೀತಿ ರೋಹಿಣಿ ಶಕಟ ಚಕ್ರವನ್ನ ಹಾಗೆ ರಾಮನ ಒಂದು ನಡೆಯನ್ನ ತಿಳಿಯಬಹುದೇ? ಅದು ಸ್ವಲ್ಪ ಕಷ್ಟ. ಅದರಿಂದಾಗಿ ಧ್ರುವಸ್ಯ ಮನಸ ವಾತಾನೀಕಮಯೈರ್ಬಂಧೈ ಧ್ರುವೇ ಬದ್ಧ ಪ್ರಸರ್ಪತಿ. ಗಾಳಿಯನ್ನ ಸುತ್ತಿದ ಯಾವುದೋ ಒಂದು ಬಂಧ, ಅದರಿಂದಾಗಿ ಕ್ರಮಬದ್ಧವಾದ ಚಲನೆ ಉಂಟಾಗುತ್ತೆ. ತೇಷಾಂ ಭೇದಶ್ಚ ಯೋಗಶ್ಚ ತಥಾ ಕಾಲಸ್ಯ ನಿಶ್ಚಯ. ಈ ಬೆಳಕುಗಳ ಭೇದ ಮತ್ತೆ ಜೊತೆಗೂಡುವಿಕೆ ಇವುಗಳಿಂದ ಕಾಲವನ್ನು ನಿರ್ಣಯ ಮಾಡುವುದು. ಎರಡೂ ಬೆಳಕು ಎಲ್ಲಿ ಮರ್ಜ್ ಆಗತ್ತೆ ಅಥವಾ ಓವರ್ಲ್ಯಾಪ್ ಆಗತ್ತೆ ಅವಾಗ ಅಮಾವಾಸ್ಯೆ ಅಂತಾರೆ. ಸೂರ್ಯ ಹಾಗೂ ಚಂದ್ರ, ಅಮ ಅಂದ್ರೆ ಜೊತೆಗೆ, ವಾಸ್ಯ ಅಂದ್ರೆ ವಾಸ ಮಾಡೋದು. ವಿಷುವದ್ಗ್ರಹ ವರ್ಣಶ್ಚ ಸರ್ವಮೇತಧ್ರುವೇರಿತಂ. ಅಯನ ಸಂಕ್ರಮಣ, ಉತ್ತರಾಯಣ ದಕ್ಷಿಣಾಯನಗಳ ಸಂಕ್ರಮಣ, ಇದನ್ನೆಲ್ಲ ಇಟ್ಟುಕೊಂಡಾಗ ಚಂದ್ರ ಸಂಕ್ರಮಣ, ಸೂರ್ಯ ಸಂಕ್ರಮಣ ಇವುಗಳನ್ನೆಲ್ಲ ಇಟ್ಟುಕೊಂಡಾಗ ನಮಗೆ ಅಯನ ಸ್ಪಷ್ಟವಾಗಿ ತೀರ್ಮಾನ ಮಾಡಲಿಕ್ಕೆ ಬರುತ್ತೆ. ಎಲ್ಲಿ ಚಂದ್ರ ಸಂಕ್ರಮಣ ಇಲ್ಲವೋ, ಸೂರ್ಯ ಸಂಕ್ರಮಣ ಮಾತ್ರ ಇರುತ್ತೋ ಅದೇ ಅಧಿಕ ಮಾಸ. ಆದ್ದರಿಂದ ಸಂಕ್ರಮಣ ಇಲ್ಲ, ಆದ್ದರಿಂದ ಇದು ಕ್ರಿಯೆಯನ್ನು ನಾವು ಮಾಡಲಿಕ್ಕೆ ಬರಲ್ಲ ಅಂತ ಹೇಳಿ ಈ ಶುಭ ಕ್ರಿಯೆಯನ್ನೆಲ್ಲ ಮಾಡದೇ ಇರೋದಷ್ಟೇ, ಇನ್ನೇನಿಲ್ಲ. ಅವಾಗ್ದಾನ ಮಾಡಿ ಅಂತಂದು ಈ ವಿಷುವದ್ ರೇಖೆ ಇವೆಲ್ಲ ಕಾಣೋದು, ಈ ವಿಷುವದ್ ರೇಖೆಯಲ್ಲಿ ಸಂಚಾರ ಆಗೋದು, ಇವುಗಳೆಲ್ಲ ಧ್ರುವೇರಿತಂ, ಧ್ರುವಮಂಡಲದಲ್ಲಿರುವ ಪರಮಾತ್ಮನಿಂದ ಆಗೋದು. ಆಮೇಲೆ ಮೋಡಗಳ ಬೇರೆ ಬೇರೆ, ಪುಷ್ಕರಾವರ್ತಕ ಅಂತನ್ನುವ ಮೋಡ, ಅದು ಈ ಇಂದ್ರ ಅದನ್ನ ಪಕ್ಷಗಳಲ್ಲಿ ಅದನ್ನ ಅಂದ್ರೆ ಪಕ್ಷ ಆದರೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷಗಳಲ್ಲಿ ಅದನ್ನು ಮಳೆ ಸುರಿಯುವಂತೆ ಮಾಡುತ್ತಾನೆ. ಆಮೇಲೆ ಅದೇನ್ ಮಾಡುತ್ತೆ, ಪರ್ವತಗಳ ಬಳಿಗೆ ಹೋಗುತ್ತೆ, ಅದು ಒಡೆದು. ಅದು ಬಹಳ ಉತ್ಪಾತವನ್ನು ಸೂಚಿಸಬೇಕು ಅಂತಂದ್ರೆ ಅವುಗಳು ಬರ್ತವೆ. ಇನ್ನು ಪುಷ್ಕರ ಅಂತನ್ನುವ ಹೆಸರಿನ ದೊಡ್ಡ ಮೋಡಗಳು, ಪುಷ್ಕರಾವರ್ತಕ ಅಂತ ಅದಕ್ಕೆ, ಅದು ಪ್ರಳಯ ಕಾಲದಲ್ಲಿ ದೊಡ್ಡ ಮೋಡಗಳು, ಅವುಗಳು ಮತ್ತೆ ಒಟ್ಟುಗೂಡುತ್ತವೆ. ಆಮೇಲೆ ವಾಯುವಾಧಾರ ವಹಂತೆ ವೈ ಸಾಮೃತ ಕಲ್ಪ ಸಾಧಕ, ಬೇಕಾದಷ್ಟು ಪುಷ್ಕರ ಮೋಡಗಳು ಈಗಲೂ ಇದೆ, ಮಳೆಗೆರೆಯಲ್ಲ ಅಷ್ಟೇ. ತೇಷಾಂ ಆಪ್ಯಾಯನಂ ಧೂಮಃ ತಾನ್ಯೇ ವಾಂಡ ಕಪಾಲಾನಿ ಸರ್ವೇ ಮೇಘ ಪ್ರಕೀರ್ತಿತಾಃ. ಗಜಾನಾಂ ಪರ್ವತಾನಾಂಚ ಮೇಘಾನಾಂ ಭೋಗಿಭಿಃ ಸಹ. ಆನೆಗಳ, ಪರ್ವತಗಳ, ಮೋಡಗಳ ಕುಲ ಒಂದೇ. ಕುಲಮೇಕಂ ದ್ವಿಧಾಭೂತಂ ಯೋನಿರೇಖಾ ಜಲಂ ಸ್ಮೃತಂ. ಇದರಲ್ಲಿ ನೀರು ಹುಟ್ಟುತ್ತೆ ಮೋಡದಿಂದ.
ಆಮೇಲೆ ಪರ್ಜನ್ಯ ಅಂತ ಹೇಳಿ ಒಂದು ಮೋಡ, ಅದು ಅನ್ನವಿವೃದ್ಧಿಗೆ ಕಾರಣ. ಪರಿವಹ ಅಂತನ್ನುವ ಒಂದು ವಾಯು, ಅದೇನ್ ಮಾಡತ್ತೆ, ಗಂಗೆಯ ಕಡೆಗೆ ಮೋಡವನ್ನ ತಗೊಂಡು ಹೋಗುತ್ತೆ. ಆ ಗಾಳಿಯೂ ಬೇರೆ ಬೇರೆ ತರಹದ ಗಾಳಿ ಇದೆ. ತಸ್ಯ ವಿಸ್ಪಂದಿತಂ ತೋಯಂ ದಿಗ್ಗಜಾಕೃತಿ ವಿಪ್ಪರೈಹಿ. ಇನ್ನು ಇಬ್ಬನಿ ಮೊದಲಾದವುಗಳನ್ನ, ಅಂದರೆ ಸಣ್ಣದಾಗಿ ಬೀಳುವಂತಹ, ಭೂಮಿಯ ಬೆವರೋ ಎಂಬಂತೆ ಭಾಸವಾಗುವ, ಅದನ್ನ ಮಸ್ತು ಸದೃಶ ಅಂತಾರೆ. ಮಸ್ತು ಅಂತ ಹೇಳಿದ್ರೆ ಈ ಆನೆಯ ಮದಜಲ, ಅದು ಭೂಮಿಯ ಮೇಲೆ ಇರುತ್ತೆ. ದಿಗ್ಗಜಗಳ ಮಸ್ತು ಮತ್ತೆ ಇಬ್ಬನಿಯ ಪರಿಮಳ ಸ್ವಲ್ಪ ಹಾಗೆ ಇರುತ್ತಂತೆ. ಎರಡೂ ನಮಗೆ ಗೊತ್ತಿಲ್ಲ. ಇಬ್ಬನಿಯ ಪರಿಮಳವನ್ನು ನೋಡಿದವರು ಯಾರು? ಅದು ಇಬ್ಬನಿಯ ಪರಿಮಳ ನೋಡುವಷ್ಟು ಜಾಸ್ತಿ ಎಲ್ಲಿ ಸಿಗಬೇಕು ನಮಗೆ? ಪುಂಡ್ರ ಅಂತ ಹೇಳಿ ಒಂದು ಮೋಡ ಇದೆ, ಮೋಡದ ಸಮೂಹ. ಆಮೇಲೆ ಅದನ್ನ ಹೈಮವತ ವಾಯು ಅಂತ ಇದೆ. ಇದು ಬೆಟ್ಟದ ಮೇಲೆ ಸುರಿದು ಒಂತರಹ ಮಧ್ಯಮ ತರಗತಿಯಲ್ಲಿ ಸುರಿದು ಕೆಳಗಡೆ ನೀರು ತುಂಬಲು ಅನುವಾಗುವಂತಹ ಒಂದು ಮೋಡ. ಮೇಘಾಶ್ಚಾಪ್ಯಾಯನಂ ಚೈವ ಸರ್ವಮೇತತ್ ಪ್ರಕೀರ್ತಿತಂ ವರ್ಷಂ ಘರ್ಮಂ ಹಿಮಂ ರಾತ್ರಿಂ ಸಂಧ್ಯೆ ಚೈವ ದಿನಂ ತಥಾ ಶುಭಾಶುಭ ಫಲಾನೀಹ ಧ್ರುವಾತ್ ಸರ್ವಂ ಪ್ರವರ್ತತೆ. ವರ್ಷ ಮಳೆ, ಘರ್ಮ ಬಿಸಿಲು, ಹಿಮ ರಾತ್ರಿ, ಸಂಜೆಗಳು, ದಿನ, ಇವೆಲ್ಲವೂ ಧ್ರುವನಿಂದಲೇ ಪ್ರವೃತ್ತವಾಗುತ್ತವೆ. ಅಂದರೆ ಶಿಂಶುಮಾರ ರೂಪಿ ಪರಮಾತ್ಮ, ಇಡೀ ಖಗೋಳ ಅವನಲ್ಲಿ ಇರೋದು. ವರ್ಣನೆ ಏನಾದರೂ ಇದೆಯಾ ಶಿಂಶುಮಾರ ರೂಪಿ ಪರಮಾತ್ಮನ ವರ್ಣನೆ ಏನಾದರೂ ಇದೆಯಾ ಇಲ್ಲಿ? ಇಲ್ಲ, ಅದು ಭಾಗವತದಲ್ಲಿದೆ. ಚೇಳಿನ ರೀತಿ ಚೇಳು, ಅದು ಭಾಗವತದಲ್ಲಿ ಚೇಳು ಅಂತ. ಹೌದು 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 ಹೌದು. ಕೆಲವರು ಅದು ಚೇಳು ಅಂತ ಕ್ಲಿಯರ್ ಆಗಿ ಇಲ್ಲ ಅಂತ ಹೇಳ್ತಾರೆ. ಇಲ್ಲ ಇಲ್ಲ, ಇದೆ ಇದೆ ಇದೆ. ಯಸ್ಯ ಪುಚ್ಛಾಗ್ರಭಾಗೆ ಯಸ್ಯ ಪುಚ್ಛಾಗ್ರಭಾಗೆ ಸಮಗ್ರಂ ಧ್ರುವಮಂಡಲಂ ಅಂತ ಹೇಳಿ ಅದರ ವರ್ಣನೆ ಇದೆ. ಶಿಂಶುಮಾರ ಅಂತ ಹೇಳ್ತಾರೆ. ಅದಕ್ಕೆ ಅವನನ್ನ ವಿಶೇಷವಾಗಿ ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ನಾವು ಭಾಗವತಾದಿಗಳನ್ನು ಪಾರಾಯಣ ಮಾಡ್ತಾ ಇದ್ದಾಗ ಆ ತರಹದ ಎಲ್ಲ ದೈವವನ್ನ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾನೆ ಇರ್ತೇವೆ, ಮಾಡಬೇಕಾಗತ್ತೆ. ಯಾಕೆಂದ್ರೆ ಅರ್ಥಬದ್ಧವಾಗಿ ನೋಡಿದರೆ, ಅರ್ಥಬದ್ಧವಾಗಿ ಭಾಗವತವನ್ನ ನಾವು ನೋಡಿದ್ರೆ ಅಲ್ಲಿರುವ ರೂಪಗಳನ್ನು ಚಿಂತನೆ ಮಾಡೋದು ಅಷ್ಟೇ. ಅದು ದೈನಂದಿನ ಚಿಂತನೆಗೆ ಅವಶ್ಯ ಮನುಷ್ಯರಿಗೆ ಅಂತ ಹೇಳಿ ಇಲ್ಲ. ಈ ಹಿನ್ನೆಲೆಯಲ್ಲಿ ಸರ್ವಭೂತ ಶರೀರೇಶು ತ್ವಾಪೋ ಹ್ಯಾನು ಶ್ರಿತಾಶ್ಚಯಾ ಧೂಮಭೂತಾಸ್ತು ತಾ ಹ್ಯಾಪಃ ನಿಷ್ಕ್ರಮಂತೀಯ ಸರ್ವಶಃ. ಇದು ಭೂಮಿಯಿಂದ ಏಳುವ ಉಗಿ, ಅವುಗಳು ಕೂಡ ಈ ಮೋಡದ ಪರಿಣಾಮವೇ. ಸೂರ್ಯನ ಪರಿಣಾಮ ವಿಶೇಷವಾಗಿ. ಈ ತರಹ ಬಹಳಷ್ಟು ಒಂದು ಮೋಡಗಳ ಬಗೆಗೆ ನಿರೂಪಣೆ ಮಾಡ್ತಾರೆ. ನಮಗೆ ಅದರ ಒಂದು ವಿವರಣೆ, ಅದರ ಇದು ಸಿಗ್ತಾ ಇಲ್ಲ ನಮಗೆ, ಅದರ ಸ್ಫುಟವಾದ ಚಿಂತನೆ ಸಿಗ್ತಾ ಇಲ್ಲ. ಪುರಾಣಗಳಲ್ಲಿ ಹೀಗಿದೆ, ಬೇರೆ ಬೇರೆ ಗ್ರಂಥಗಳಿದೆ, ಶಿವತತ್ವರತ್ನಾಕರ ಮೊದಲಾದವುಗಳು. ಅವುಗಳಲ್ಲಿಯೂ ಮೋಡದ ಯಾವ ಯಾವ ಮೋಡದ ಕೆಲಸ ಏನೇನು ಅಂತ ಹೇಳ್ತಾರೆ. ಈ ಎರಡನ್ನೂ ತಿಳಿದುಕೊಂಡು ಇಲ್ಲಿ ಆಕಾಶವನ್ನು ಇಣುಕಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ.
ಇಷ್ಟು ನಮ್ಮ ಪರಿಸ್ಥಿತಿ. ಉಳಿದದ್ದನ್ನು ನಾಳೆ ನೋಡೋಣ. ಕೃಷ್ಣಾರ್ಪಣ.